ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕೃಷಿ ಭಾರತದ ಬೆನ್ನೆಲುಬು. ರೈತನ ಬೆವರು ನಮ್ಮೆಲ್ಲರ ಉಸಿರು. ಬೇಕು ಮಣ್ಣಿನ ಮಗನಿಗೆ ನೆಮ್ಮದಿ, ಆಗಲಿ ಸುಸ್ಥಿರ ಕೃಷಿ ನಿಮ್ಮ ಗುರಿ. ನವೀನ ಕೃಷಿ ತಂತ್ರಜ್ಞಾನ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸ್ನೇಹ ಸಾವಂತ್. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಆತ MBA ಪದವೀಧರನಾಗಿದ್ರು ರೈತನಾಗುವ ಕನಸು, 10 ಜನಕ್ಕೆ ಕೆಲಸ ಕೊಡುವ ಆಸೆ. ಆತನ ಕನಸು ಇಂದು ಈಡೇರಿದೆ. ತೋಟಗಾರಿಕೆ ಕ್ಷೇತ್ರದಲ್ಲಿ ತೊಡಗಿಕೊಂಡ ಆತ ಇಸ್ರೇಲ್ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವ ಮೂಲಕ ಹೈಟೆಕ್ ಹೂ ಬೇಸಾಯಕ್ಕೆ ಕೈ ಹಾಕಿದ್ದಾನೆ. ಕೃಷಿಗೆ ಉದ್ಯಮ ರೂಪ ಕೊಟ್ಟು ಸಹೋದರರ ಬೆಂಬಲದೊಂದಿಗೆ ಯಶಸ್ಸಿನತ್ತ ಹೆಜ್ಜೆ ಇಡುತ್ತಿದ್ದಾನೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ದೊಡ್ಡಹಾಗಡೆ ಗ್ರಾಮದ ಯುವ ರೈತ ಚಂದ್ರಶೇಖರ್ MBA ಪದವೀಧರ. ಪ್ರಾರಂಭದಲ್ಲಿ ಪೊಲೀಸ್ ಇಲಾಖೆ ಸೇರುವ ಆಸೆ ಹೊಂದಿದ್ದ ಚಂದ್ರಶೇಖರ್ ತದನಂತರ ಹೊರಳಿದ್ದು ಕೃಷಿಯತ್ತ. ಕೃಷಿಯಲ್ಲೇ ಏನಾದ್ರೂ ಸಾಧನೆ ಮಾಡುವ ನಿಟ್ಟಿನಲ್ಲಿ ಅದಕ್ಕೊಂದು ಉದ್ಯಮ ರೂಪ ಕೊಡೋಕೆ ಮುಂದಾಗಿದ್ದಾರೆ. ಸಹೋದರರ ಬೆಂಬಲದೊಂದಿಗೆ ವರ್ಷದಿಂದ ವರ್ಷಕ್ಕೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತಾ ಬರ್ತಿದ್ದಾರೆ. ಒಟ್ಟು 25 ಎಕರೆ ಜಮೀನಿದ್ದು ಗುಲಾಬಿ, ಬಾಳೆ, ವಿವಿಧ ತರಕಾರಿ ಬೆಳೆಗಳನ್ನ ಬೆಳೆಯಲಾಗ್ತಿದೆ. ಜೊತೆಗೆ ಕುರಿ, ಮೇಕೆ, ಕೋಳಿ, ಹಸು ಸಾಕಾಣಿಕೆಯನ್ನ ಇಲ್ಲಿ ನೋಡಬಹುದು. ಒಂದ್ ಕಡೆ ಹುಡ್ದಾನಿಂದ ಒಂದು ಸರ್ವಿಸ್ ಕೊಡಬೇಕು ಅಂತ ಒಂದು ಮೈಂಡ್ ಇತ್ತು. ಇನ್ಸ್ಪೆಕ್ಟರ್ ಆಗಬೇಕು, ಸಬ್ ಇನ್ಸ್ಪೆಕ್ಟ್ರು ಅಂತ. ಅದಕ್ಕೆ ಟ್ರೈ ಮಾಡಿದೆ. ಅದರಲ್ಲಿ ನನಗೆ ಯಾಕೋ ಈ ಕೆಲವು ಇದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ನಾನು 2 ಆಪ್ಷನ್ ನೋಡಿದೆ. ನನಗೆ ಜನಗಳಿಗೆ ಮೋಸ ಮಾಡ್ದಿರ ನಿಯತ್ತಾಗಿ ಬದುಕಬೇಕು ಅನ್ನೋ ಕೆಲಸಗಳಂದರೆ ನನಗೆ ಗೊತ್ತಿರೋ ನಮ್ಮ ಭಾರತದಲ್ಲಿ ಮಿಲ್ಟ್ರಿ ಆ ಕಡೆ, ಈ ಕಡೆ ರೈತನು ಇಬ್ಬರೇ ನಿಯತ್ತಾಗಿ ಸಂಪಾದನೆ ಮಾಡಿಕೊಂಡು ಅವ್ರ ಕಷ್ಟನ ಅವ್ರನ್ನ ನೋಡಿಕೊಂಡು ಬದುಕ್ತಾ ಇರೋದು ಜೀವಿಗಳಂದರೆ. ಅದಕ್ಕೆ ನಾನು ರೈತನ ಸೆಲೆಕ್ಟ್ ಮಾಡಿಕೊಂಡೆ. ಒಂದಷ್ಟು ಜನ ಕೆಲಸನೂ ನಾನೇ ಕೊಡ್ತೀನಿ. ಯಾಕಂದರೆ ಮುಂಚೆ ಎಲ್ಲ ಖಾಲಿ ಇತ್ತು ನಮ್ಮ ಜಮೀನುಗಳೆಲ್ಲ. ನಮ್ದು ಎಷ್ಟು 25-30 ಎಕರೆ ಇದೆಯೋ ಎಲ್ಲ ಖಾಲಿ ಇತ್ತು. ನಮ್ಮ ಅಣ್ಣವರು ಅವ್ರವ್ರ ಕೆಲಸದಲ್ಲಿ ಮುಳುಗಿದ್ರು. 2 ಎಕರೆ ಮುಂಚೆ ಮಾಡ್ತಾಯಿದ್ದ ಕುಟುಂಬನೇ ನಮ್ಮದು. ಇವ್ರು ಸ್ವಲ್ಪ 2 ಎಕರೆ 3 ಎಕರೆ ಹಿಂಗಿದ್ರು. ನಾನು ಬಂದಮೇಲೆ ಅದನ್ನೇ ನೀಲಗಿರಿ ಗಿಡಗಳೆಲ್ಲ ಇದ್ವು, ಅದನ್ನೆಲ್ಲ ಕಿತ್ತಾಕಿ ನಾನು ಇದು ನನಗಿಷ್ಟ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡೆ. ಆಮೇಲೆ ಇದರಲ್ಲೇ ನನಗಿಷ್ಟ ಆಯಿತು. ಗ್ರೀನ್ ಹೌಸ್ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಮಾಡಿರೋದು, ಫುಲ್ ಎಲ್ಲ ಇಸ್ರೇಲ್ ಟೆಕ್ನಾಲಜಿನೇ. ಅಲ್ಲಿ ಕೃಷಿ ಹೊಂಡನೂ ಗೋರ್ಮೆಂಟ್ನಿಂದ ಸಹಾಯಧನ ಕೊಟ್ಟಿದ್ದಾರೆ. ಇದಕ್ಕೂ ಗೋರ್ಮೆಂಟು, ಸ್ಟೇಟ್ ಗೋರ್ಮೆಂಟ್ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದೆಲ್ಲ ಬೆನಿಫಿಟ್ ತೊಗೊಂಡಿದ್ದೀವಿ. ಅವ್ರ ಸಪೋರ್ಟು, ಎಲ್ಲರ ಸಪೋರ್ಟಿನಿಂದ ನಾವು ಈಗ ಈ ಲೆವೆಲ್ಗೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೈತರು ಹೈಟೆಕ್ ಹೂ ಕೃಷಿಗೆ ಆದ್ಯತೆ ನೀಡಿದ್ದು ಇಸ್ರೇಲ್ ತಂತ್ರಜ್ಞಾನದಲ್ಲಿ ವಿವಿಧ ತಳಿಯ ಗುಲಾಬಿ ಹೂವನ್ನ ಬೆಳೀತಾ ಇದ್ದಾರೆ. ಎಕರೆಗೆ ಸುಮಾರು 30-32 ಸಾವಿರದಷ್ಟು ಡಚ್ ಗುಲಾಬಿ ಸಸಿಗಳನ್ನ ನಾಟಿ ಮಾಡಲಾಗಿದೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಲಾಗಿದ್ದು ಮುಂದಿನ ತಿಂಗಳು ಬರುವ ವ್ಯಾಲೆಂಟೈನ್ ಡೇಗೆ ಹೆಚ್ಚು ಆದಾಯ ನಿರೀಕ್ಷೆ ಮಾಡ್ತಿದ್ದಾರೆ. ಇದು ನಾವು ಡಚ್ ರೋಸ್ ಅಂದ್ಬಿಟ್ಟು ಬೆಳೀತಾ ಇದ್ದೀವಿ. ಇದು ಸುಮಾರು ಒಂದು 6 ಎಕರೆ ಪ್ರಾಜೆಕ್ಟ್ ಇದು. ಇದು ಬಂದು ತಾಜ್ ಮಹಲ್ ಅನ್ನೋ ವೆರೈಟಿ ಇದು. ಮತ್ತು ಆ ಕಡೆ ರಾಕ್ ಸ್ಟಾರು, ಮತ್ತು ವೈಟ್ ಅವಲಂಚ, ಪೀಚ್ ಅವಲಂಚ, ಮತ್ತು ಆಟ್ ಶಾಟು, ಜುಮಿಲಿಯಾ, ನೋಬ್ಲೆಸ್ಸು, ಈ ಥರ ವೆರೈಟಿಗಳು ಇಲ್ಲಿ ಇಟ್ಟಿದ್ದೀವಿ. ನಾವು ಇದನ್ನೂ ಅಷ್ಟೇ ಆದಷ್ಟು ಆರ್ಗ್ಯಾನಿಕ್ ಥರನೇ ಮೆನ್ಯೂರ್ಸ್ ಪ್ರಿಪೇರ್ ಮಾಡಿ ಎಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ JCB ಎಲ್ಲ ಲೂಸ್ ಮಾಡಿಸಿ ಇದನ್ನ ನಮ್ಮ ತಮಿಳ್ನಾಡು ಅಗಲಕೋಟೆನಿಂದ ಸಸಿಗಳು ತಂದು ನೆಟ್ಟಿರೋದು. ಎಕರೆಗೆ 30,000ದಿಂದ 32,000 ನಾರು ಹಿಡಿಯುತ್ತೆ ಒಂದು ಎಕರೆಗೆ. ನಮ್ಗೆ ಆಗ ಒಂದು ಎಕರೆಗೆ ಆ ಥರ ಇಟ್ಕೊಂಡ್ರೆ ನಮ್ಗೆ ಲಾಭ. ಯಾಕಂದರೆ ಒಂದು ಗಿಡ ಒಂದು ವರ್ಷಕ್ಕೆ 25 ಹೂವು ಬಿಡುತ್ತೆ, 25ರಿಂದ 30 ಹೂವು. ಅದರಿಂದ ನಮ್ಗೆ ಈಲ್ಡ್ ಜಾಸ್ತಿ ಆಗುತ್ತೆ. ಎಷ್ಟು ಗಿಡ ನಾವು 30,000 ಕರೆಕ್ಟಾಗಿ ಬದುಕಿರೋ ಗಿಡಗಳು ಇಡಿಸ್ತಾರೆ ಅಷ್ಟು ಲಾಭ ನಮಗೆ ಪ್ರೊಡಕ್ಷನ್ ಕೊಡುತ್ತೆ. ಪ್ರೊಡಕ್ಷನ್ ಬಂದು ನಮಗೆ 25 ಹೂವು ವರ್ಷಕ್ಕೆ ಲೆಕ್ಕ. ಇದು ಬಂದು ಈಗ ನಾನು ಆಗಸ್ಟಲ್ಲಿ ಇಟ್ಟಿರೋದು. ಈಗ ಪ್ರೊಡಕ್ಷನ್ ತೆಗಿತಾ ಇದ್ದೀನಿ. ಇದು ನಾನು ಅಂದ್ಕೊಂಡಾಗ ಇದು ಇವಾಗ ನನಗೆ ಒಳ್ಳೆ ರೇಟ್ ಸಿಗ್ತಾ ಇದೆ.
ಗುಲಾಬಿ ಹೂಗಳನ್ನ ಕಟಾವು ಮಾಡಿದ ನಂತರ ಅವುಗಳನ್ನ ವಿವಿಧ ಗ್ರೇಡ್ಗಳನ್ನಾಗಿಸಿ ಡೇಟಿನ ಉದ್ದ ಮತ್ತು ಬಣ್ಣಕ್ಕೆ ಅನುಸಾರವಾಗಿ ಈ ರೀತಿ ಪ್ಯಾಕ್ ಮಾಡಿದ ನಂತರ ಮಾರುಕಟ್ಟೆಗೆ ಕಳುಹಿಸಲಾಗುತ್ತೆ. ಈ ಕೆಲಸಕ್ಕೆಂದೇ ಉತ್ತರ ಭಾರತದ ಅನುಭವಿ ಕೂಲಿ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ. ಇನ್ನು ಬೆಳೆಗೆ ಸಾವಯವ ಗೊಬ್ಬರಗಳನ್ನೇ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಮಳೆ ನೀರು ಕೊಯ್ಲು ಈ ತೋಟದ ಮತ್ತೊಂದು ವಿಶೇಷ. ಹೌದು, ಪಾಲಿಹೌಸ್ ಮೇಲೆ ಬಿದ್ದಂತಹ ನೀರು ನೇರವಾಗಿ ಕೃಷಿ ಹೊಂಡ ಸೇರುವ ವ್ಯವಸ್ಥೆ ಮಾಡಲಾಗಿದೆ. ಈ ಕೃಷಿ ಹೊಂಡದಲ್ಲಿ ಸುಮಾರು 1 ಕೋಟಿ ಲೀಟರ್ ನೀರು ಶೇಖರಣೆಯಾಗುತ್ತೆ. ಹೀಗಾಗಿ ಬೇಸಿಗೆಯಲ್ಲಿ ಇವರಿಗೆ ನೀರಿನ ಕೊರತೆ ಅನ್ನೋದೇ ಇಲ್ಲ. ಬೋರ್ವೆಲ್ ನೀರು ಇದ್ರೂ ಮಳೆ ನೀರೇ ಹೆಚ್ಚು ಶ್ರೇಷ್ಠ ಅನ್ನೋದು ರೈತರ ಅಭಿಪ್ರಾಯ. ಇದಕ್ಕೆ ನಾನು ಕೆಲವು ಆರ್ಗ್ಯಾನಿಕ್ದು ಜೀವಾಮೃತ ಆಗಲಿ, ವೇಸ್ಟ್ ಡಿಕಂಪೋಸರ್ ಆಗಲಿ, ಈ ಥರ ನಾನೇ ಓನಾಗಿ ಮಾಡಿಕೊಂಡು, ಔಷಧಿಗಳು ಅಷ್ಟೇ, ಫಂಗಿಸೈಡ್ದಾಗಲಿ ಪೆಸ್ಟಿಸೈಡ್ ಆಗಲಿ ನಾನೇ ಈ ನೇಚರಲ್ಲಿ ಏನು ಸಿಗುತ್ತೋ ಎಲೆಗಳು, ಹೊಂಗೆದು, ಬೇವೊಂದು, ಈ ಥರದ್ದು ಎಲೆಗಳು ಕಿತ್ಕೊಂಡು ನಾನೇ ಮಾಡ್ತೀನಿ. ನೀರು ಈ ಗಟ್ರ ಶೀಟ್ನಿಂದ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ವಸ್ತು ಇದು, ಯಾಕಂದರೆ ನಮಗೆ ನೀರು ತುಂಬ ಇಂಪಾರ್ಟೆಂಟ್. ಮಳೆ ನೀರು ಎಷ್ಟು ನಮಗೆ ಒಳ್ಳೆ ಗಿಡನ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ, ನಮಗೆ ವಾಟ್ರಲ್ಲಾಗಲಿ ಸಾಯಿಲಾಗಲಿ pH ಲೆವೆಲ್ EC ಲೆವೆಲ್ ಡಿಫ್ರೆನ್ಸ್ ಆಗೋದಕ್ಕೆ ಬಿಡಲ್ಲ. ಇವೆಲ್ಲ ಮೇಂಟೈನ್ ಮಾಡಿಕೊಂಡು ಗಿಡಕ್ಕೆ ಬೇಕಾಗಿರೋದೆಲ್ಲ ಮಳೆ ನೀರು ಅಷ್ಟು ಪ್ಯೂರಿಟಿ ನಾವೆಲ್ಲೂ ನೋಡೋಕ್ಕಾಗಲ್ಲ. ಅದರಿಂದ ಆಲ್ಮೋಸ್ಟ್ 1 ಕೋಟಿ ಆಗೋಷ್ಟು ಲೀಟ್ರಷ್ಟು ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಆ ನೀರು ನನಗೆ ಆಲ್ಮೋಸ್ಟ್ ನನಗೆ ಬೇಸಿಗೆ ಕಾಲವರೆಗೂ ನನಗೆ ಬಂದುಬಿಡ್ತದೆ ನೀರು, ಇವಾಗಿರೋ ನೀರು ಅಷ್ಟು. ಅದ್ರ ಜೊತೆಗೆ ನಮ್ಮ ಬೋರ್ವೆಲ್ ನೀರು ಮಿಕ್ಸ್ ಹಾಕ್ಕೊಂಡು ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಇಲ್ಲಿಯ ಇನ್ನೊಂದು ವಿಶೇಷತೆ ಅಂದ್ರೆ ರೈತರು ವಾಕಿ ಟಾಕಿ ಬಳಸ್ತಾ ಇರೋದು. ಇದರ ಬಳಕೆಯಿಂದ ಕೆಲಸಗಳು ತುಂಬಾ ಸಲೀಸಾಗಿ ನಡೆಯುತ್ತವೆ. ಇದರ ಬೆಲೆ ಕೂಡ ಕಡಿಮೆ ಇರೋದ್ರಿಂದ ರೈತರು ಇವುಗಳನ್ನ ಬಳಸೋದು ಹೆಚ್ಚು ಸೂಕ್ತ ಅಂತಾರೆ ಚಂದ್ರಶೇಖರ್. ವಾಕಿ ಟಾಕಿ ಅಂತ, ಯಾಕಂದ್ರೆ ರೈತರು ತುಂಬಾ ಟೈಮ್ ಹೋಗುತ್ತೆ, ಟೈಮ್ ವೇಸ್ಟ್ ಆಗಬಾರ್ದು. ನಾವು ಇರೋ ಹತ್ರ ಕೆಲಸನ ಟೈಮ್ ಕರೆಕ್ಟಾಗಿ ಮೆಡಿಸಿನ್ನು, ಟೈಮ್ ಕರೆಕ್ಟಾಗಿ ಫರ್ಟಿಲೈಸರು, ಟೈಮ್ ಕರೆಕ್ಟಾಗಿ ಸ್ಪ್ರೇ ಇದ್ದರೆ ನಮಗೆಲ್ಲೂ ವೇಸ್ಟ್ ಆಗಲ್ಲ. ಮೇಯ್ನು ರೈತರು ಹಾಳಾಗ್ತಾ ಇರೋದೇ ಈ ಪೆಸ್ಟಿಸೈಡು, ಈ ಗೊಬ್ಬರಗಳಿಂದ. ಅದು ನಾವು ಎಲ್ಲನ ಒಂದು ಗೇಟ್ ವಾಲ್ ಕಿತ್ತೋಯ್ತು, ಔಷಧಿ ಹೊಡೆಯುವಾಗ ನಾವು ಇದು ಮಾಡಬೇಕಂದ್ರೆ ನಾನು ಔಷಧಿಗೂ ಕೂಡ ಇದು ಮಾಡ್ಕೊಂಡಿದ್ದೀನಿ. ಅದರಿಂದ ವಾಕಿ ಟಾಕಿನ ತುಂಬ ಯೂಸ್ಫುಲ್ ಆಗಿದೆ ನನಗೆ. ಎಲ್ಲ ಸೂಪರ್ವೈಸರ್ಗೆ ಮತ್ತು ಯಾರ್ಯಾರು ನಮಗೆ ಹೆಡ್ ಅಂತಿದ್ದಾರೋ ಅವ್ರಿಗೆಲ್ಲ ಒಂದೊಂದು ಕೊಟ್ಟಿದ್ದೀನಿ. ಅದರಿಂದ ಮೆಸೇಜ್ ಅಪ್ಡೇಟ್ ಚೆನ್ನಾಗಿರುತ್ತೆ. ನಾವು ಎಲ್ಲೇ ಇದ್ರೂ ಅರೌಂಡ್ ಒಂದು 3-4 ಕಿಲೋಮೀಟ್ರ್ ಬರುತ್ತೆ. ಅದು ಎಲ್ಲೇ ಇದ್ರೂ ನಾವು ಅದನ್ನ ಯೂಸ್ ಮಾಡಿಕೊಂಡು ಏನು ಕೆಲಸ ಹೋಗ್ತಾ ಇದೆ, ಏನಾಗಿದೆ, ಮನೇಲಿ ಕೂತ್ಕೊಂಡೇ ನಾನು ಅವ್ರಿಗೆ ಗೈಡ್ ಮಾಡ್ತಾ ಇರ್ತೀನಿ. ಅದರಿಂದ ತುಂಬ ಉಪಯೋಗ ನನಗಾಗಿದೆ ವಾಕಿ ಟಾಕಿನಿಂದ. ಎಲ್ಲರೂ ಬಳಸ್ರಿ ಅಂತ ರೈತರಿಗೂ ಹೇಳ್ತೀನಿ. ಅದೇನು ಜಾಸ್ತಿ ಆಗಲ್ಲ, 5,500ಗೆ 4 ಸಿಕ್ಕಿದೆ. ಇನ್ನು ನಿಮ್ಗೆ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಮ್ಗೆ 6-8 ಈ ಥರ ಸಿಗುತ್ತೆ. ಇನ್ನು ಇಲ್ಲಿರುವ ಇನ್ನೊಂದು ಮುಖ್ಯ ಬೆಳೆ ಅಂದ್ರೆ ಅದು ಬಾಳೆ. G9 ಅನ್ನೋ ಪಚ್ಚಬಾಳೆ ತಳಿಯನ್ನ ಆಯ್ದುಕೊಂಡು ಸುಮಾರು 4.5 ಎಕರೆಯಲ್ಲಿ ಬೇಸಾಯ ಮಾಡ್ತಿದ್ದಾರೆ. ಇದು 2ನೇ ಬೆಳೆ. ಸಾಮಾನ್ಯವಾಗಿ ಪಚ್ಚಬಾಳೆಯಲ್ಲಿ ಸಾಲು ಮತ್ತು ಗಿಡಗಳ ನಡುವೆ 6 ಅಡಿ ಅಂತರ ಕೊಟ್ಟು ನಾಟಿ ಮಾಡಲಾಗುತ್ತೆ. ಆದರೆ ಇಲ್ಲಿ ರೈತರು ಸಾಲುಗಳ ನಡುವೆ 9 ಅಡಿ ಮತ್ತು ಗಿಡಗಳ ನಡುವೆ 5 ಅಡಿ ಅಂತರ ಕೊಟ್ಟಿದ್ದು ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಅಂತಾರೆ. ಪ್ರಸ್ತುತ ಬಾಳೆ ಕಟಾವಿನ ಹಂತದಲ್ಲಿದ್ದು ಗೊನೆಗಳ ತೂಕ ಉತ್ತಮವಾಗಿ ಬಂದಿದೆ. ಇದು ನಾವು ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ತಕ್ಕನಂಗೆ ಬೆಳೆದಿದ್ದೀವಿ ಈ ಸಾರಿ. ಮುಂಚೆ ಎಲ್ಲ ನಾವು 6 ಅಡಿಗೆ 6 ಅಡಿನೇ ಬೆಳೀತಾ ಇದ್ದಿದ್ದು ಪಚ್ಚಬಾಳೆ. ಇದು G9 ವೆರೈಟಿ. ನಾವು ಜನಗಳು 6 ಅಡಿಗೆ 6 ಅಡಿ ಆಗ್ತದೆ, ತುಂಬ ಸೈಜ್ ಬರುತ್ತೆ. ನಾವು ಆಲ್ರೆಡಿ ಆಪ್ಕಮ್ಸಲ್ಲಿ ಲಾಲ್ಬಾಗ್ ಶೋ ಅಲ್ಲಿ 3 ಟೈಮ್ ಇಟ್ಟಿದ್ರೆ 116 kg 120 kg ಬಂದಿದೆ. ಅದರಿಂದ ಜನಗಳಿಗೆ ಮಾರ್ಕೆಟಿಂಗ್ ತೊಂದರೆ ಆಗ್ಬಿಟ್ಟು ನಾವೇನು ಮಾಡಿದ್ರಿ, ಈ ಹೊಸ್ದಾಗಿ 9 ಅಡಿಗೆ 5 ಅಡಿ ಗಿಡ, 9 ಅಡಿ ಸಾಲು, ಮಧ್ಯದಲ್ಲಿ ಗ್ಯಾಪು, ಆಮೇಲೆ 5 ಅಡಿ JCBಯಲ್ಲಿ 5 ಅಡಿಗೆ 5 ಅಡಿ 2 ಅಡಿ ಸ್ಟಂಚ್ ಎತ್ತಿದ್ದೀವಿ. ಅದ್ರ ತುಂಬ ನಾವು ಹೊಂಗೆ ಎಲೆ, ಬೇವಿನ ಎಲೆ, ಜೆಲ್ಲಿಡಿ ಸೊಪ್ಪು ಎಲ್ಲ ಈ ಥರ ಸೊಪ್ಪುಗಳನ್ನೆಲ್ಲ ಫಿಲ್ ಮಾಡಿ ಕೊಟ್ಟಿಗೆ ಗೊಬ್ಬರನ ಅದ್ರ ಮೇಲೆ ಹೆಚ್ಚಿ ಈ ಥರ ಪ್ರಿಪೇರ್ ಮಾಡಿಕೊಂಡು ನಾವು ಒಂದು 3 ತಿಂಗಳು ಪ್ರೋಸೆಸ್ ಇದು. ಆ ಥರ ಮಾಡಿಕೊಂಡು ಗಿಡನ ನೆಟ್ಟಿದ್ದೀವಿ G9 ವೆರೈಟಿ. ಈಗ ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಇದು 2ನೇ ಬೆಳೆ. ಆ್ಯಕ್ಚುಲಿ 1ನೇ ಬೆಳೆ ಇದಕ್ಕಿಂತ ಚೆನ್ನಾಗಿತ್ತು. ಈ 2ನೇ ಬೆಳೆನೇ ಈ ಥರ ಬಂದಿದೆ ನಮಗೆ. ನಮಗೇನಂದರೆ ಪ್ಲಸ್ಸು ಜನಗಳಿಗೆ ಈಗ
ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಬೇಕು. ಅವ್ರಿಗೆ ಪೂಜೆಗಳಿಗೆಲ್ಲ ಚಿಪ್ಪೆಗಳಿಡ್ತಾರೆ, ಅದರಿಂದ ಅವ್ರಿಗೆ ಇವಾಗ ಚಿಪ್ಪೆ ಚಿಕ್ಕದಾಗೆ ಇರುತ್ತೆ, ಕಾಯಿಗಳು ಅವ್ರಿಗೆ ಎಷ್ಟು ಅನ್ಕೊತಾರೋ ಒಂದು ಚಿಪ್ ಬೇಕಂತ ಅಷ್ಟು ಚಿಪ್ಪುಗಳು ಸಿಗ್ತಾ ಇದೆ. ಮಾರ್ಕೆಟಿಂಗ್ ಚೆನ್ನಾಗಿದೆ, ನಮ್ಮ ಬೆಂಗಳೂರಿಗೆ ತಕ್ಕನಂಗೆ ಫ್ರೂಟ್ ಇದು. ಆಮೇಲೆ ಆರ್ಗ್ಯಾನಿಕ್ ಆಗಿರೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿದೆ. ರೈತರಿಗೆ ಎನಿ ಟೈಮ್ ATM ಇರೋ ಥರ ನಿಮ್ಗೆ ಗ್ಯಾರಂಟಿ ದುಡ್ಡು, ವರ್ಷಕ್ಕೆ ಒಂದ್ಸಲ ಇಷ್ಟು ದುಡ್ಡು ಬಂದೇ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಾಳೆ ಗಿಡದಲ್ಲಿ. ಚಂದ್ರಶೇಖರ್ ಅವರದ್ದು ಅವಿಭಕ್ತ ಕುಟುಂಬ. ಅಣ್ಣ ತಮ್ಮಂದಿರು ಬೇರೆ ಬೇರೆ ವೃತ್ತಿಯಲ್ಲಿದ್ರೂ ಬಿಡುವಿನ ವೇಳೆಯನ್ನ ಕೃಷಿ ಕಾಯಕಕ್ಕೆ ಮೀಸಲಿಟ್ಟಿದ್ದಾರೆ. ಪ್ರತಿಯೊಬ್ಬರೂ ಒಂದೊಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಸುಮಾರು 25 ಎಕರೆ ಭೂಮಿಯಲ್ಲಿ ಉತ್ಕೃಷ್ಟವಾಗಿ ಬೆಳೆ ಬೆಳೆತಿದ್ದಾರೆ. ಅಷ್ಟೇ ಅಲ್ಲ, ಕುರಿ, ಮೇಕೆ, ಕೋಳಿ, ಹಸು ಸಾಕಣೆ ಮಾಡುವ ಮೂಲಕ ಪಶುಪಾಲನೆಗೂ ಒತ್ತು ನೀಡಿದ್ದಾರೆ. ನಮ್ಮ ತೋಟದಲ್ಲಿ ವಿಶೇಷ ಏನಂದರೆ ಸಂಪೂರ್ಣ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ನಾವು ಅಂದರೆ ಆಹಾರ ಹಣ್ಣು ತರಕಾರಿಗಳನ್ನ ನಾವು ನಮ್ಮ ಗ್ರಾಹಕರಿಗೆ ತಲುಪಿಸ್ಬೋದು. ರೈತರಾಗಿ ನಾವು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ನಾವೆಲ್ಲ ಏನು ನಾವು ಜೀವಾಮೃತ ಆ ರೀತಿ ನಾವೇ ಮಾಡಿ ಗಿಡಗಳಿಗೆ ಬಿಟ್ಟು ಬೆಳೆಸ್ತಾ ಇದ್ದೀವಿ. ಈಗ ನೀವೆಲ್ಲ ಬಾಳೆ ತೋಟ ನೋಡಿರ್ಬೋದು, ಎಲ್ಲ ಯಾವ ರೀತಿ ಬೆಳೆದಿದ್ದೀವಿ ಅಂತ. ಇದು ಹೊಸ ಹೊಸ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ತಾ ಇದ್ದೀವಿ. ನಾವು ಆಲ್ರೆಡಿ 3 ವರ್ಷಗಳ ಕಾಲ ನಮ್ಮ ಲಾಲ್ಬಾಗ್ ಶೋಲಿ ನಮ್ಮ ಗೊನೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಅವರೇ ಬಂದು ನಮ್ಮನ್ನು ಕೇಳ್ಕೊಂಡಿದ್ರು. 110, 120 kg, 100 kg, 90 kg ಆ್ಯಾವ್ರೇಜಾಗಿ ನಾವು ಬೆಳೆದಿದ್ವಿ. ಸುಮಾರು ಅತ್ಯುತ್ತಮವಾದ ಬೆಳೆ. ಮತ್ತು ಅದನ್ನು ಮಾರ್ಕೆಟ್ ಮಾಡೋದು ತುಂಬ ಕಷ್ಟ ಆಯಿತು ನಮಗೆ. ಯಾಕಂದರೆ 3 ಹಣ್ಣು 4 ಹಣ್ಣಿಗೆ 1 kg ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾಗೋದ್ರಿಂದ ಈಗ ಜಿಗ್ಜಾಗ್ ಪದ್ಧತಿ ಅಂತಾರೆ ಈಗ ನೀವು ನೋಡಿರೋಂಥ ಬಾಳೆ. ಯಾಕಂದರೆ ಇದು ಜೆಡ್ ಶೇಪಲ್ಲಿ ಎಕ್ಸ್ ಹೊಡೆದು ಮಾಡಿರ್ತೀವಿ. ಇದರಲ್ಲಿ ಇಳುವರಿ ನಮಗೆ ಹೀಲ್ಡ್ ಕಮ್ಮಿ ಬೇಕಂತೇಳಿ, ಕಾಯಿ ಜಾಸ್ತಿ ಬೇಕು. ಹಾಗಾಗಿ ನಮ್ಮ ಗ್ರಾಹಕರಿಗೆ ತಲುಪಲಿ ಅಂತ ಇದರಲ್ಲಿ ಬೆಳೆಸಿದ್ವಿ. ಇದು ಬಿಟ್ಟು ನಾವು ನಾವು ತರುಣಿ ಅಂತಾರೆ, ರೋಸ್ನ ಕನ್ನಡದಲ್ಲಿ ನಮ್ಮ ತರುಣಿ ಅಂತಾರೆ. ಅದನ್ನು ರೋಸ್ ತೋಟನ ನಾವು ಸುಮಾರು 9 ಎಕರೆ ರೋಸ್ ತೋಟನ ಮಾಡಿದ್ದೀವಿ. ಮತ್ತು ನಾವು ಆಲೂಗಡ್ಡೆನ 7 ಎಕರೆ ಆಲೂಗಡ್ಡೆ ಹಾಕಿದ್ದೀವಿ. ಅದರ ಜೊತೆಲಿ ರಾಗಿ ಭತ್ತ 7 ಎಕರೆ ಹಾಕಿದ್ದೀವಿ. ಪಶು ಸಾಕಾಣಿಕೆನೂ ಇದೆ ನಮ್ಮದು. ಮನೆಗೆ ಬೇಕಾದ ನಾವು ಹಾಲನ್ನೆಲ್ಲ ನಾವು ಮನೆಯಲ್ಲೇ ಡೈರಿಗೆ ಹಾಕಿ ಮಿಕ್ಕಿದ್ದು ನಮ್ಮ ಮನೆಗೂ ಬೇಕಾದ ನಾವು ಮಾಡ್ಕೊತೀವಿ. ಕೋಳಿ ಸಾಕಾಣಿಕೆ ಇದೆ, ಕುರಿ ಇದೆ, ಮೇಕೆ ಇದೆ. ಆಮೇಲೆ ಕಡಕ್ನಾಥ್ ಕೋಳಿ, ನಾವು ಕೋಳಿಗಳಲ್ಲಿ ವೆರೈಟಿ ನೀವು ನೋಡಿದ್ರಲ್ಲ, ಎಲ್ಲ ರೀತಿ ಕೃಷಿಯಲ್ಲಿ ಏನೇನು ನಮಗೆ ಆಪ್ಷನ್ ಇದೆ, ಯಾವುದ್ರಲ್ಲಿ ಜನಕ್ಕೆ ಗ್ರಾಹಕರಿಗೆ ಯಾವ ಡಿಮ್ಯಾಂಡ್ ಜಾಸ್ತಿ ಇದೆ ಆ ಕಡೆ ಆಸಕ್ತಿ ತೋರಿ ವೈಜ್ಞಾನಿಕತೆಯನ್ನು ಅಳವಡಿಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಬೆಳೆಯೋದು. ಈಗ ನಾವು ರಾಗಿ ಮಾಡಬೇಕಾದ್ರೆ ನಮಗೆ 1.5 ಲಕ್ಷ ನಾವು ಕಟಾವು ಮಾಡಬೇಕಾದ್ರೆ ಖರ್ಚಾಗ್ತಿತ್ತು. ಕಳ ಮಾಡಿ ಅದನ್ನು ಹದ ಮಾಡಿ ಆಳು, ಅವ್ರ ಊಟದ ವ್ಯವಸ್ಥೆ, ಲೇಬರ್ ಇವತ್ತು 600-700 ರೂಪಾಯಿ ಒಂದು ಲೇಬರ್ ಒಂದು ದಿವಸಕ್ಕೆ. ನಮಗೆ ಯಾವ ರೀತಿ ಮಾಡೋದು ಹೇಳಿ. ಈಗ ಮಿಷಿನ್ಸ್ ಬಂದಿದೆ, ನಮಗೆ ಒಂದೇ ದಿವಸದಲ್ಲಿ ಕಟಾವಾಗಿ ರಾಗಿ, ಫ್ರೆಶ್ ರಾಗಿ, ಏನೂ ಇಲ್ಲದೆ, ಮಳೆ ಇನ್ನೊಂದು ತೊಂದರೆ ಇಲ್ಲದೆ ಮನೆ ಬಂದು ಬಿತ್ತು. ಮನೆಗೆ ನಮಗೆ ಇವಾಗ 60-70 ಮೂಟೆ ರಾಗಿ ಬಂದು ಮನೇಲಿ ಬಿತ್ತು ಆಲ್ರೆಡಿ. ಎಲ್ಲ ಥರದ್ದು ತರಕಾರಿಗಳು, ಟೊಮೊಟೊ, ಆಲೂಗಡ್ಡೆ. ಈ ತೋಟದಲ್ಲಿ ಕ್ಯಾಬೇಜ್ ಬೆಳೆದಿದೆ, 1200 ರೂಪಾಯಿಗೆ ಕೊಟ್ಟೆ ಮೂಟೆ. ಅಂದರೆ 3000 ಮೂಟೆ ಆಗಿತ್ತು. ಅದು ರೈತರ ಲಕ್ಕು, ಅದೃಷ್ಟ. ವರ್ಷದಲ್ಲಿ ಒಂದು ಸಾರಿನ ಬರ್ಬೋದೇನೋ ಅಷ್ಟೇ. ಆಲೂಗಡ್ಡೆ ಅಂತೂ ನಾವು ಕಂಪಲ್ಸರಿ ಮಾಡ್ತಾಯಿದ್ವಿ ಇಯರ್ಲಿ. ಬನಾನಾ ಅಂತೂ ನಾನು ಎಕ್ಸ್ಪೋರ್ಟ್ ಬನಾನಲ್ಲಿ 99 kg ಬೆಳೆದಿದ್ದೀನಿ. ಲಾಲ್ಬಾಗ್ ಶೋ ಅಲ್ಲಿ ನಾನು 3 ವರ್ಷ ಕಂಟಿನ್ಯೂಸ್ ಆಗಿ ಇಟ್ಟಿದ್ದೆ. ಬೆಳೆ ಅಂದರೆ ಭೂಮಿ ತಾಯಿಗೆ ಫಸ್ಟು ನಾವು ಪ್ರೀತಿ ಮಾಡೋದು. ನಮ್ಮ ಭೂಮಿ ಫಲವತ್ತಾಗಿ ಆರೋಗ್ಯವಾಗಿದ್ದರೆ ನಾನು ಆಮೇಲೆ ಸಕ್ಸಸ್ ನಂದು ಆಮೇಲೆ. ಒಟ್ಟಾರೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಅದಕ್ಕೊಂದು ಉದ್ಯಮ ರೂಪ ಕೊಟ್ಟು ಅಧಿಕ ಆದಾಯ ಗಳಿಸುತ್ತಿದ್ದಾರೆ ಚಂದ್ರಶೇಖರ್ ಮತ್ತು ಆತನ ಸಹೋದರರು.